ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಜ್ಞಾನ ವಿಕಾಸ ಅಡಿಯಲ್ಲಿ ಹೊಲಿಗೆ ತರಬೇತಿ ಉದ್ಘಾಟನಾ ಕಾರ್ಯಕ್ರಮ ಕೂಡ್ಲಿಗಿ ಪಟ್ಟಣದಲ್ಲಿ ಮಂಗಳವಾರ 11:30 ಗಂಟೆ ಸುಮಾರಿಗೆ ಜರುಗಿತು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಜಿಲ್ಲೆಯ ನಿರ್ದೇಶಕ ಸತೀಶ್ ಶೆಟ್ಟಿ ಅವರು ಮತ್ತು ಮುಖ್ಯ ಗುರುಗಳಾದ ವಿಶಾಲಮ್ಮ ಮತ್ತು ಯೋಜನಾಧಿಕಾರಿಗಳು ಸಂತೋಷ್ ಮತ್ತು ಜ್ಯೋತಿ ಮೇಡಂ ಇನ್ನೂ ಮುಂತಾದವರು ಹೊಲಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ನಮ್ಮ ಮನೆಯ ಬಟ್ಟೆಗಳನ್ನು ಹೊಲಿಲಿಕ್ಕೆ ಆದರೂ ಕೂಡ ನಾವು ತಯಾರಾಗುವಂಥದ್ದು. ಅದರ ಜೊತೆಗೆ ಅಕ್ಕಪಕ್ಕದ ಯಾರಾದರೂ ತಂದು ಕೊಟ್ಟರೆ ಬ್ಲೌಸ, ಮಕ್ಕಳ ಶರ್ಟ ಮತ್ತು ಇಂಥದ್ದೆಲ್ಲ ಹೊಲಿಸುವಂಥ ಅಭ್ಯಾಸಗಳು ಮಾಡಿಕೊಂಡಾಗ ನಾವು ಮುಂದೆ ಒಳ್ಳೆಯ ಟೈಲರ್ ಆಗಿ ಈ ಸಮಾಜಕ್ಕೆ ಬರಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತಾ, ವಿಶೇಷವಾಗಿ ನೀವೆಲ್ಲ ಈ ಒಂದು ತರಬೇತಿಗೆ ಸನ್ನದ್ಧರಾಗಿದ್ದೀರಿ, ತಯಾರಾಗಿದ್ದೀರಿ. ನೀವೆಲ್ಲರೂ ಕೂಡ ಒಳ್ಳೆ ಮೇಡಮ್ ಸಿಕ್ಕಿದ್ದಾರೆ, ಭಾಳ ಅನುಭವ ಇದೆ, ಒಳ್ಳೆ ರೀತಿಯಲ್ಲಿ ಅವರು ಬಹಳಷ್ಟು ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ, ತರಬೇತಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಬೆಳೆದು ಬಂದಂಥ ದಾರಿ ಕೂಡ ನಿಮಗೆ ಆ ತರಬೇತಿ ಒಟ್ಟಿಗೆ ಹೇಳ್ತಾನೇ ಇರ್ತಾರೆ. ನಾನು ಹಿಂಗಿದ್ದೆ, ನಾನು ಹೇಗೆ ಅದೆ, ನಾನು ಏನು ಬದಲಾವಣೆ ಅದೆ, ಇದನ್ನು ಕಲಿತದಿಂದ ಏನಾದೆ, ಅದೆಲ್ಲ ಅವರಿಗೆ ಅನುಭವಗಳಿವೆ. ಅದು ನಮ್ಮ ಜೀವನಕ್ಕೂ ಕೂಡ ಇದು ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಯಾವ ಮುಂದೆ ಅದರ ರೂಪರೇಷೆಗಳ ಬಗ್ಗೆ ಅವರು ಹೇಳ್ತಾರೆ. ನೀವು ದಿನದಲ್ಲಿ ಯಾವ ಹೊತ್ತಿಗೆ ಬರಬೇಕು, ಯಾವ ದಿನ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ನಿಮ್ಮ ಸಮಯಗಳು ಮತ್ತು ಅವರ ಸಮಯಗಳು ನೋಡಿಕೊಂಡು ಸೆಟ್ ಮಾಡಿಕೊಂಡು ಒಂದು ಕ್ಲಾಸ್ಗಳನ್ನು ಮುಂದುವರಿಸೋ ಬಗ್ಗೆ ಅವರು ಮತ್ತೆ ನಿಮಗೆ ಜಿಲ್ಲಾ ಮುಖ್ಯ ನಿರ್ದೇಶಕ ಗುರುತಿಸಿಕೊಂಡು ಹಾಗೂ ತಾಲೂಕಿನ ಯೋಜನಾಧಿಕಾರಿಯವರನ್ನು ಗುರುತಿಸಿಕೊಂಡು ಹೊಲಿಗೆ ತರಬೇತಿ ಶಿಕ್ಷಕರಿಗೆ ಮತ್ತು ವಲಯದ ಹಾಗೂ ಸೇವಾತ್ಮಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸದಸ್ಯರನ್ನು ಗುರುತಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಪ್ರಾರಂಭಿಸಬೇಕಾಗಿದೆ. ಶ್ರೀಕಾರನೆ ಶ್ರೀನಿವಾಸನೆ ಶೇಷಾದ್ರಿ ಗಿರಿವಾಸ ಶ್ರೀರಮಣನೆ ಶ್ರೀಚಕ್ರ ಶ್ರೀಶಂಖಭೂಷಿತನೆ ಆತ್ಮಾನುದೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕಾಗಿ ಜ್ಯೋತಿ ಮೇಡಮ್ಗಳಿಂದ ಈ ಒಂದು ಉದ್ಘಾಟನಾ ಸಭೆಗೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣಾತ್ಮಕ ಮಾರ್ಗದರ್ಶನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀಯುತ ಸತೀಶ್ ಶೆಟ್ಟಿ ಸರ್ ಅವರಿಗೆ ನಮ್ಮೆಲ್ಲ ಕೂಡ್ಲಿಗಿ ವಲಯದ ಪರವಾಗಿ ಗೌರವಪೂರ್ವಕವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಮಾಹಿತಿ ನೀಡಲಿಕ್ಕಿರ್ತಕ್ಕಂಥ ನಮ್ಮ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಗಳಾದಂಥ ಶ್ರೀಯುತ ಸಂತೋಷ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಈ ಒಂದು ತರಬೇತಿಯಲ್ಲಿ ಉಪಸ್ಥಿತರಿದ್ದು ಪ್ರತಿನಿತ್ಯ ಎಲ್ಲ ಒಂದು ಫಲಾನುಭವಿಗಳಿಗೆ ಹೊಲಿಗೆ ತರಬೇತಿಯನ್ನು ಉಣಬಡಿಸಲಿಕ್ಕಿರ್ತಕ್ಕಂಥ ತರಬೇತಿ ಶಿಕ್ಷಕರಾದಂಥ ಶ್ರೀಮತಿ ವಿಶಾಲಾಕ್ಷಿ ಮೇಡಮ್ ಅವರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಈ ಒಂದು ತರಬೇತಿಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ತಾಲೂಕಿನ ಕೃಷಿ ಮೇಲ್ವಿಚಾರಕರಾದಂಥ ಶ್ರೀಯುತ ಮಾಲಿಂಗಯ್ಯ ಸರ್ ಅವರಿಗೆ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಯಾದಂತಹ ಕುಮಾರಿ ಸರಸ್ವತಿ ಮೇಡಮ್ ಅವರಿಗೆ ಕೂಡ
ತರಬೇತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ತರಬೇತಿಯಲ್ಲಿ ಉಪಸ್ಥಿತರಿರುವಂತ ನನ್ನ ನೆಚ್ಚಿನ ಸೇವಾ ಪ್ರತಿನಿಧಿಗಳಾದಂಥ ಕುಮಾರಿ ಪೂರ್ಣಿಮಾ ಮತ್ತು ಶ್ರೀಮತಿ ಉಮಾ ಅವರು ಕೂಡ ಈ ಒಂದು ತರಬೇತಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಬ್ಬರಿಗೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಮಿತ್ರರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹಾಗೆಯೇ ಎಲ್ಲರೂ ಕೂಡ ಪ್ರೀತಿಯಿಂದ ನಾವು ಇವತ್ತು ಸ್ವಉದ್ಯೋಗ ಮಾಡಬೇಕು, ಟೈಲರಿಂಗ್ ಕಲಿಬೇಕು ಅಂತಂದು ಬಹಳ ಪ್ರೀತಿಯಿಂದ ಎಲ್ಲರೂ ಕೂಡ ನನ್ನೆಲ್ಲ ಸಂಘದ ಸದಸ್ಯರು ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ತರಬೇತಿಗೆ ಗೌರವ ಗಣ್ಯವ್ಯಕ್ತಿಗಳಿಗೂ ಮತ್ತು ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಮಾತಾಡ್ತಾ ಇದ್ದೀನಿ, ವಾಯ್ಸೇ ಇಲ್ಲ ಆದರೂ ಮಾತಾಡ್ತೀನಿ. ಇನ್ನೀಗ ತರಬೇತಿ ಕೊಡಲಿಕ್ಕೆ ಸಮಯ 2 ಗಂಟೆಯಿಂದ 5 ಗಂಟೆವರೆಗೆ ಹೇಳಿದ್ದೀನಿ. ಜೊತೆಗೆ ಏನೇನು ತರಬೇಕಂತ ಹೇಳಿದ್ದೀನಿ ನಾನು. ಪೇಪರು, ಕತ್ತರಿ, ಪೆನ್ಸಿಲ್, ಟೇಪು ಹಾಗೂ ಮಾರ್ಕರ್ ತರಬೇಕಾಗುತ್ತೆ. ಮತ್ತು ಜೊತೆಗೆ ಡೈಲಿ ಬಟ್ಟೆಗಳು ತರಬೇಕಾಗುತ್ತೆ. ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಥರ ತರಬೇತಿ ಕೊಡ್ತೇನೆ. ಒಬ್ಬೊಬ್ರಿಗೆ ಒಂದೊಂದು ಕಲಿಸ್ಲಿಕ್ಕಾಗೋದಿಲ್ಲ. ಜೊತೆಗೆ ಇಲ್ಲಿ ಕಲ್ತಿರೋರು ಇದ್ದರೆ ನಮಗೆ ಹೊಸ ಡಿಸೈನ್ ಬೇಕಾದ್ರೆ ಲಾಸ್ಟ್ ಮಂತಲ್ಲಿ ಕಲಿಸ್ತೀನಿ. ಫಸ್ಟ್ ಮಂತಲ್ಲೇ ನಮಗೆ ಒಂದು ಕಲ್ತ್ಕೊಡ್ರಿ ಅವ್ರಿಗೆ ಒಂದು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಬೇಸಿಕ್ ಇರುತ್ತೆ, ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಮಿಷನ್ ಕ್ಲಿಯರಿಂದ ಹಿಡಿದು ಮಿಷನಿಗೆ ಸೂಜಿ ಹಾಕೋದು, ದಾರ ಹಾಕೋದು, ಬಗೆಗೆ ತೆಗೆದು ಹಾಕೋದ್ರಿಂದಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಹೇಳೋದಕ್ಕೆ ನಮಗೆ ಕಲ್ತಿರೋರಿಗೆ ನಡೆಯುತ್ತೆ, ಕಲಿತವ್ರಿಗೆ ಅದನ್ನು ನಾವು ಮಿಕ್ಸಾಗಿ ತರಬೇಕಾಗುತ್ತೆ. ಹಾಗಾಗಿ ಒಂದು ವಾರ ಬರೀ ಅದೇ ಆಗುತ್ತೆ ನಿಮಗೆ. ಜೊತೆಗೆ ಪೇಪರ್ ಕಟ್ಟಿಂಗು ಡೈಲಿ ಅವತ್ತಿನ ಕಟಿಂಗ್ ಇರುತ್ತೆ. ಮತ್ತು ನೈಟ್ ನೀವು ಕಟ್ ಮಾಡ್ಕೊಂಡು ತರಬೇಕಾಗುತ್ತೆ. ಇಷ್ಟು ಪೀಸ್ ಅಂತ ಹೇಳ್ತೀನಿ, ಅಷ್ಟು ಪೀಸ್ ಕಟ್ ಮಾಡ್ಕೊಂಡು ತರಬೇಕಾಗುತ್ತೆ. ಆಮೇಲೆ ನಾನು ಇವತ್ತು ಬಂದಿದ್ದೀನಿ, ನಾನು ಬಂದಿದ್ದೆ, ನಾನು ಬೇರೆಯವ್ರು ಕಳಿಸ್ತೀನಿ ಅನ್ನೋರಿದ್ರೆ ದಯಮಾಡಿ ಯಾರು ಬರಬೇಡ್ರಿ. ಆಗಿದ್ದರೆ ಬರಬೇಡ್ರಿ, ಕಳಿಸ್ಬೇಡ್ರಿ ಅವ್ರನ್ನು. ಯಾಕಂದ್ರೆ ಇವತ್ತು ಏನಿದ್ದೀರಾ ಅವರೇ ಬನ್ನಿರಿ ಎಲ್ಲರೂ. ನಾನೇನು ಟೈಮ್ ಕೊಟ್ಟಿದ್ದೀರಾ ಅದೇ ಟೈಮ್ಗೆ ಕರೆಕ್ಟ್ ಕ್ಯಾಚ್ ಮಾಡಿರಿ. 2 ಗಂಟೆ ಬಂದರೆ 5 ಗಂಟೆಗೆ ಹೋಗ್ರಿ. ನಾನು ಕ್ಲಾಸ್ಗೆ ಹೋಗ್ತೀರ ಅಂತ ಆ ಕಡೆ ಈ ಕಡೆ ಓಡಾಡೋರು ಇದ್ದರೆ ನನಗೆ ತಿಳಿಸ್ಬಿಟ್ಟು ಹೋಗ್ರಿ. ಯಾಕಂದ್ರೆ ಕ್ಲಾಸ್ ಟೈಮ್ನಲ್ಲಿ ನೀವು ನಮಗೆ ಬರ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಎಲ್ಲಿ ಬೇಕಾದ್ರೆ ಹೋಗೋದಿದ್ರೆ ನಾವು ಫೋನ್ ಮಾಡಿ ಕೇಳ್ತೀನಿ, ಯಾಕಮ್ಮ ನೀವು ಕ್ಲಾಸಿಗೆ ಕಳಿಸಿಲ್ಲ ಮಕ್ಕಳನ್ನ ಅಂತ. ನಾನು ಫೋನ್ ನಂಬರ್ ತೊಗೊಂಡಿರ್ತೀನಿ ಪ್ರತಿಯೊಬ್ಬರಿಗೂ. ನೀವು ಬಂದಿಲ್ಲ ಅಂದ್ರೆ ನಾನು ಮನೆಗೆ ಫೋನ್ ಮಾಡಿ ಕೇಳ್ತೀನಿ. ಒಂದೇದು. ಎರಡನೇದು, ಎಲ್ಲರೂ ಒಂದೇ ತಾಯಿ ಮಕ್ಕಳ ಥರ ನೀವು ಮನೆಯಲ್ಲಿ ಆಗಿರ್ತೀರೋ ಅದೇ ರೀತಿ ಇರಬೇಕಾಗುತ್ತೆ. ಯಾಕಂದರೆ ಮಿಷನ್ಸ್ 15 ಮಿಷನ್ ಇದ್ದಾವೆ. ಒಂದು ಮಿಷನ್ ಇದ್ದಿದ್ರು ಅಂದ್ರೂ ಎಲ್ಲರೂ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಕಟಿಂಗ್ ನಿಮ್ಗೆ ಏನೇ ಬೇಕಂದ್ರು, ಸೀರೆ ಕುಚ್ಕಟ್ಟೋದಾಗಲಿ, ಬ್ಲೌಸ್ ವರ್ಕ್ ಆಗೋದಾಗಲಿ, ನೀವು ಎಷ್ಟು ತೊಗೊಳ್ತೀರ ಟ್ರೈನಿಂಗ್ ಅಷ್ಟು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಅದು ನಿಮ್ಮ ಕೈಯಲ್ಲಿದೆ. 3 ತಿಂಗಳ ಅವಕಾಶ ನಿಮ್ಮ ಕೈಯಲ್ಲಿದೆ. ಸೀರೆ ಕುಚ್ಕಟ್ಟೋದಾಗಲಿ, ಬ್ಲೌಸ್ಗಳು ಡಿಸೈನ್ಗಳು, ನೆಕ್ಗಳು ಡಿಸೈನ್ಗಳಾಗಲಿ, ಕುಡಿ ಡಿಸೈನ್ಸ್ ಆಗಲಿ, ನೀವೇನು ಕಲಿಬೇಕು ಅನ್ಸುತ್ತೋ ಪ್ರತಿಯೊಂದನ್ನು ಕಲಿಸ್ತೀನಿ. ಅವತ್ತಿನ ಕೆಲಸ ಅವತ್ತೇ ಕಲ್ತ್ರೆ ಮಾತ್ರ ನೀವು ಮಾಡ್ಲಿಕ್ಕೆ ಸಾಧ್ಯ. ನನಗೆ ಆರಾಮಿದ್ದಿಲ್ಲ, ಮನೇಲಿ ಕೆಲಸ ಇತ್ತು, ಅದು ಇತ್ತು. ಇವಾಗ ಹೆಣ್ಮಕ್ಳು ಸಹಜವಾಗಿ ಹೇಳೋದು ಅದನ್ನೇ. ಆ ಥರ ಎಲ್ಲ ಯಾಕಂತ ಹೋದ್ರೆ ಕಲೀಲಿಕ್ಕಾಗಲ್ಲ. 1 ತಿಂಗಳಿಗೆ 30 ದಿನ ಅಂದರೆ ಭಾನುವಾರ ರಜೆ ಇರುತ್ತೆ, ವಾರದಲ್ಲಿ 4 ದಿನ ಹೋಗುತ್ತೆ. ಹಾಗಾಗಿ ನಿಮಗೆ 90 ದಿನದಲ್ಲಿ 12ರಿಂದ 14 ರಜೆ ಬರುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿ ಕ್ಲಾಸಿಗೆ ಬಂದು ಕಲ್ತ್ಕೊಳ್ಳೋದಾದರೆ ನಾನು ಮೀರ್ಸೋಂಥ ಸ್ಟೂಡೆಂಟ್ ಇದ್ದೀರ ಅಂದ್ಕೊಂಡಿದ್ದೀನಿ. ನಾನು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ತೊಂದರೆ ಇಲ್ಲ. ಆದಷ್ಟು ಚೆನ್ನಾಗಿ ಕಲಿತೀರ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳಿ ನಾನು